ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ನವರು ಇದಕ್ಕೊಂದು ಉತ್ತರವನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಒಂದು ಬರ್ತ್ಡೇ ಗಿಫ್ಟ್ ಅನ್ನ ಸಿಗುತ್ತಾ, ಬರ್ತ್ಡೇ ಗಿಫ್ಟ್ ಅನ್ನ ನೀಡ್ತಾರಾ ಅನ್ನುವಂತ ಚರ್ಚೆಗಳು ಜೋರಾಗಿತ್ತು. ಈ ವಿಚಾರವಾಗಿ ಅವರು ಮಾತನಾಡಿ, ಹೈಕಮಾಂಡ್ ತೀರ್ಮಾನವೇ ತೆಗೆದುಕೊಳ್ಳುವಂತದ್ದು, ಆ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ಧರಾಗಿರ್ತೇವೆ. ಅಧಿಕಾರ ಬದಲಾವಣೆ ವಿಚಾರವಾಗಿ ಇಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಜನರಿಗೆ ನಾವು ಮಾತು ಕೊಟ್ಟಂತೆ ಜನಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಯಾವುದೇ ಗೊಂದಲ ಇಲ್ಲದೆ ನಾವು ಜನರಿಗೆ ಮಾತು ಕೊಟ್ಟಂತೆ ಜನಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ವಿಚಾರವಾಗಿ ಹೇಳಿರುವಂತಹ ಅವರು, ಅದು ಜನರ ಅಭಿಪ್ರಾಯ, ಜನರು ಪ್ರೀತಿ ವಿಶ್ವಾಸದಿಂದ ಈ ರೀತಿ ಮಾತನಾಡ್ತಿದ್ದಾರೆ, ಎಲ್ಲವೂ ಕೂಡ ಹೈಕಮಾಂಡ್ನ ನಿರ್ಧಾರ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನ್ ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನ್ ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಗಿಫ್ಟ್ ಸಿಗಬಹುದು ಹೈಕಮಾಂಡ್ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ಕಳೆದ ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಇವ್ರಿಗೆ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4